ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025ನೇ ವರ್ಷದಲ್ಲಿ ಸುಮಾರು 2882 ಹುದ್ದೆಗಳಿಗೆ ಅಂದ್ರೆ ಎಸ್.ಡಿ.ಎ ಹಾಗೂ ಎಫ್.ಡಿ.ಎ ಸೇರಿದಂತೆ ರಾಜ್ಯದ ವಿವಿಧ ಹುದ್ದೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಬೃಹತ್ ನೇಮಕಾತಿ ಇದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಅಧಿಕೃತವಾದಂತಹ ಪ್ರಕಟಣೆ ಇದೆ. ಇದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ಎಸ್.ಡಿ.ಎ ಮತ್ತು ಎಫ್.ಡಿ.ಎ ಒಂದು ಉದ್ಯೋಗ ಆಕಾಂಕ್ಷಿಗಳಾಗಿದ್ರು ಅಂತವರಿಗೆ ಈ ಒಂದು ಪ್ರಕಟಣೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅದು ಏನಪ್ಪಾ ಅಂತಂದ್ರೆ ಪ್ರಕಟಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ದಿನಾಂಕ 1/1/2025 ಒಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ. ಅದು ಏನಪ್ಪಾ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನ ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನ ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು. ಸೊ ಇದರ ಪ್ರಕಾರ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಎಸ್.ಡಿ.ಎ ಮತ್ತು ಎಫ್.ಡಿ.ಎಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಬೇರೆಲ್ಲ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನ ಈ ಒಂದು ನಿಮ್ ಪ್ರಕಟಣೆಯಲ್ಲಿ ಸಿಗುತ್ತೆ. ಈ ಒಂದು ಪ್ರಕಟಣೆಯನ್ನ ನನ್ನ ಒಂದು ಚಾನೆಲ್ನ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯಿನ್ ಆದ್ರೆ ಅಲ್ಲಿ ನೀವು ಪಡೆದುಕೊಳ್ಳಬಹುದು. ಇಲಾಖೆ ಹೆಸರು ಫಸ್ಟ್ ಇಲ್ಲಿ ಇಲಾಖೆ ಹೆಸರು ಇರುತ್ತೆ. ಹುದ್ದೆಗಳ ಯಾವ ಹುದ್ದೆ ಹೆಸರು ಇದೆ ಇಲ್ಲಿ, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೀವು ಕೊಟ್ಟಿದ್ದಾರೆ ಇಲ್ಲಿ. ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಟ್ಟು 44 ಹುದ್ದೆಗಳಿಗೆ ಅವರು ಅರ್ಜಿಯನ್ನ ಕರೀತಾರೆ. ಅದರಲ್ಲಿ ಸಹಾಯಕ ಆಗಿರ್ಬೋದು, ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ, ಕಿರಿಯ ಸಹಾಯಕ ಅಂತೇಳಿ ಈ ರೀತಿಯಾಗಿ ಆ ಒಂದು ವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು 44. ಅದೇ ರೀತಿಯಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಟ್ಟು 750 ಹುದ್ದೆಗಳು ಇದಾವೆ ಅಲ್ಲೇ. ಸೊ ಅದಕ್ಕೆ ಅರ್ಜಿಯನ್ನ ಕರಿತಕ್ಕಂತಹ ಕಾರ್ಯ ನಡೆಯುತ್ತೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ 38 ಹುದ್ದೆಗಳಿದಾವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1752 ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿಯಾಗಿ ಬೆಂಗಳೂರು ನಗರ ಪ್ರಾಧಿಕಾರದಲ್ಲಿ ಒಟ್ಟು 25 ಹುದ್ದೆಗಳು ಖಾಲಿ ಇದಾವೆ. ಇವುಗಳನ್ನು ಹೊರತುಪಡಿಸಿ ಮತ್ತೆ ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ ಎಫ್.ಡಿ.ಎ, ಪ್ರಥಮ ದರ್ಜೆ ಸಹಾಯಕರು ಎಫ್.ಡಿ.ಎ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಇದಾವೆ. ಇಲ್ಲಿ ನಾನ್ ಎಚ್.ಕೆ ಇದೆ, ಆರ್.ಪಿ.ಸಿ ಮತ್ತು ಎಚ್.ಕೆ. ಇಲ್ಲಿ ನಾನ್ ಎಚ್.ಕೆಗೆ ಅಂದ್ರೆ ಆರ್.ಪಿ.ಸಿ ವೃಂದದವರಿಗೆ 4 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಎಚ್.ಕೆ ಅಭ್ಯರ್ಥಿಗಳು 1 ಹುದ್ದೆ ಖಾಲಿ ಇದೆ ಎಫ್.ಡಿ.ಎಗೆ. ಸೊ ಈ ಒಂದು ಎಫ್.ಡಿ.ಎಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕು ಅಂದ್ರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟಿರ್ತಕ್ಕಂತಹ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಹೊಂದಿರಬೇಕು. ಎನಿ ಡಿಗ್ರಿ ಆದ್ರೂ ಕೂಡ ನೀವು ಏನ್ ಬರೀಬಹುದು, ಇಲ್ಲಿ ಎಫ್.ಡಿ.ಎ ಪರೀಕ್ಷೆಯನ್ನ ಬರಿಬಹುದು. ಅದೇ ರೀತಿಯಾಗಿ ಎಸ್.ಡಿ.ಎ ಪರೀಕ್ಷೆ ಇಲ್ಲಿ ಎಸ್.ಡಿ.ಎ ಹುದ್ದೆಗಳು ಒಟ್ಟು ನಾನ್ ಎಚ್.ಕೆಗೆ 14 ಹುದ್ದೆಗಳಿದಾವೆ, ಎಚ್.ಕೆಗೆ 6 ಹುದ್ದೆಗಳಿದಾವೆ. ಇದಕ್ಕೆ ವಿದ್ಯಾರ್ಥಿ ಪಿ.ಯು.ಸಿ ಆದ್ರೆ ಸಾಕು. ಪಿ.ಯು.ಸಿ ಮೇಲೆ ನೀವು ಎಸ್.ಡಿ.ಎ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಇದಕ್ಕೆ ಒಂದು ಪರೀಕ್ಷಾ ಪಠ್ಯಕ್ರಮ ನೀವು ನೋಡಿದ್ರೆ ಇಲ್ಲಿ ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿಗಳ ನಿಯಮಗಳ ಪ್ರಕಾರ 2 ಪತ್ರಿಕೆಗಳು ಇರ್ತವೆ. ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ಏನಾಗಿರುತ್ತೆ, ಜಿ.ಕೆ ಪೇಪರ್ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಜನರಲ್ ಸ್ಟಡೀಸ್. ಇಲ್ಲಿ ಪತ್ರಿಕೆ 2 ಸ್ಪೆಸಿಫಿಕ್ ಇರುತ್ತೆ, ಯಾವ್ದಂದ್ರೆ ಕನ್ನಡ, ಇಂಗ್ಲಿಷು, ಕಂಪ್ಯೂಟರ್ ನಾಲೆಜ್ ಇರುತ್ತೆ. ಈ ರೀತಿಯಾಗಿ ಎಫ್.ಡಿ.ಎ ಮತ್ತು ಎಸ್.ಡಿ.ಎಗಳಿಗೆ 2 ಪತ್ರಿಕೆಗಳನ್ನು ಹೊಂದಿರತಕ್ಕಂತಹ ಪರೀಕ್ಷೆ ಇದಾಗಿದೆ. ಇವು ಒಟ್ಟು ಹುದ್ದೆಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದು ಇಲಾಖೆ ಒಳಗೆ ಖಾಲಿ ಇರತಕ್ಕಂತಹ ಹುದ್ದೆಗಳು. ಅದೇ ರೀತಿಯಾಗಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಯಾರಾದ್ರೂ ಆಸಕ್ತ ಅಭ್ಯರ್ಥಿಗಳಿದ್ರೆ ನೀವು ಇದನ್ನ ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಳ್ಬಹುದು. ಇಲ್ಲೆಲ್ಲ ಕೊಟ್ಟಿರ್ತಾರೆ ಅವರು ಯಾವ ಒಂದು ಹುದ್ದೆ, ಇದಕ್ಕೆ ಸಂಬಂಧಿಸಿದಂತಹ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಮತ್ತು ಅದರ ಒಂದು ಪರೀಕ್ಷಾ ಪಠ್ಯಕ್ರಮ ಈ ಕಡೆ ಇರುತ್ತೆ, ನೀವು ನೋಡ್ಕೊಳ್ರಿ. ನಂತರ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಒಂದು ಯೂನಿವರ್ಸಿಟಿ ಒಳಗೆ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೂಡ ಹುದ್ದೆಗಳು ಇಲ್ಲಿ ಸಹಾಯಕ ಲೆಕ್ಕಿಗ ಅಸಿಸ್ಟೆಂಟ್
ಅಕೌಂಟೆಂಟ್ ಮತ್ತು ನಿರ್ವಾಹಕ ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ. ಅದಕ್ಕೆ ಸಂಬಂಧಿಸಿದಂತಹ ವಿದ್ಯಾರ್ಹತೆ ಕೂಡ ನೀವು ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ನಂತರ ಹಾಗೆ ಇಲ್ಲಿ ಕೃಷಿ ಮಾರಾಟ ಇಲಾಖೆ ಅಂತ ಇದೆ ಅಲ್ಲ, ಕೃಷಿ ಮಾರಾಟ ಇಲಾಖೆಯ ಅಡಿಯಲ್ಲಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಒಟ್ಟು RPC ವೃಂದದವ್ರಿಗೆ 30 ಹುದ್ದೆಗಳು ಖಾಲಿ ಇದಾವೆ. RPC ವೃಂದದವರಿಗೆ, ಹೆಚ್ಚಿಗೆದವರಿಗೆ ಇಲ್ಲಿಲ್ಲ. ಸೊ ಇದಕ್ಕೆ ವಿದ್ಯಾರ್ಹತೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಇದಕ್ಕೂ ಕೂಡ 2 ಪರೀಕ್ಷೆಗಳನ್ನ ಹೊಂದಿರುತ್ತೆ. ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರು SDA ಇಲ್ಲಿ ಒಟ್ಟು ನಾನ್ HKಗೆ 30 ಹುದ್ದೆಗಳು ಖಾಲಿ ಇರ್ತವೆ. ಅದಕ್ಕೆ ಭರ್ತಿ ಆಗ್ತಕ್ಕಂಥ ಕೆಲಸವನ್ನ ನಡೀತವೆ ಕೃಷಿ ಮಾರುಕಟ್ಟೆ ಇಲಾಖೆ ಅಡಿಯಲ್ಲಿ. ಅದೇ ರೀತಿಯಾಗಿ ತಾಂತ್ರಿಕ ಟೆಕ್ನಿಕಲಿ ಎಜುಕೇಶನ್ ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರು. ಸೊ ಈ ಒಂದು ಇಲಾಖೆಯೊಳಗೆ ಸಾಕಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ. ಒಟ್ಟು RPC ವೃಂದದ ಅಭ್ಯರ್ಥಿಗಳಿಗೆ 50 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ. ನಾನ್ HK ಅಭ್ಯರ್ಥಿಗಳು 16 ಇದಾವೆ. ಅದೇ ರೀತಿ SDA ಕೂಡ ಇಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ ಇದರಲ್ಲಿ. ಸೊ ಅಲ್ಲಿ HK ಅಭ್ಯರ್ಥಿಗಳು 27 ಹುದ್ದೆಗಳು ಖಾಲಿ ಇದಾವೆ. ಒಟ್ಟು ನೀವು ಇಲ್ಲಿ ನೋಡಿದ್ರೆ FDA ಮತ್ತು SDA ಒಟ್ಟು ಹುದ್ದೆಗಳು 747 ಹುದ್ದೆಗಳಿಗೆ ಅರ್ಜಿಗಳನ್ನ ಮುಂದಿನ ದಿನಮಾನಗಳಲ್ಲಿ ಕರೆಯುವಂತದ್ದು. ಸೊ ಇದಕ್ಕೆ ಈಗಾಗಲೇ ಇದನ್ನ 25/11/2024 ಅಧಿಸೂಚನೆಯನ್ನ ಹೊರಡಿಸಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಒಳ ಮೀಸಲಾತಿಗಳ ಸಲುವಾಗಿ ಅವರ ಅಧಿಸೂಚನೆಯನ್ನ ಹೊರಡಿಸಿದ್ದಿಲ್ಲ. ಸೊ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಅವರು ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಲು ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು ಹಾಗೂ ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಅಂತ ಅಧಿಕೃತವಾಗಿ ಪ್ರಕಟಣೆಯನ್ನ ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗಳ ಒಂದು ಕನಸನ್ನು ಹೊತ್ತಿದ್ರು, ಸೊ ಅವರು ಈಗಿಲಿಂದಲೇ ನೀವು ಪರೀಕ್ಷೆಗೆ ತಯಾರಿಯನ್ನ ನಡೆಸಿಕೊಳ್ಳೋದು ಉಚಿತ. ಈ ಒಂದು ಪರೀಕ್ಷೆಯ ಒಂದು ಅಧಿಸೂಚನೆ ಹೊರಡಿದ ತಕ್ಷಣ ನಾನು ನಿಮ್ಗೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋದ ಮಾಹಿತಿ ಒಂದು ವೇಳೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.